ಬೀದಿ ನಾಯಿ ಕಚ್ಚಿದ್ದರಿಂದ ವೃದ್ಧ ಸತ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇತ್ತಲ್ಲ, ಅದನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನಗಳು ಪಾಲಿಕೆಯಿಂದ ಆಗ್ತಾ ಇದೆಯಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ನಾಯಿಗೆ ವೃದ್ಧ ಬಲಿ ಕೇಸ್ ಮುಚ್ಚಿ ಹಾಕುವುದಕ್ಕೆ ಬಿಬಿಎಂಪಿ ಮಾಸ್ಟರ್ ಪ್ಲಾನ್ ರೂಪಿಸಿಕೊಂಡಿದೆಯಾ? ವೃದ್ಧ ಸೀತಪ್ಪ ಬಲಿ ಪ್ರಕರಣವನ್ನ ಮುಚ್ಚಿ ಹಾಕುವುದಕ್ಕೆ ಪಾಲಿಕೆ ಹುನ್ನಾರ ಮಾಡ್ತಾ ಇದೆಯಾ? ವೃದ್ಧನಿಗೆ ಮನಸ್ಥಿತಿ ಸರಿ ಇರಲಿಲ್ಲ ಅಂತ ಪಾಲಿಕೆ ಸಬೂಬು ಹೇಳ್ತಾ ಇದೆ. ಸೀತಪ್ಪ ಮನಸ್ಥಿತಿಗೂ ಬೀದಿ ನಾಯಿಗಳ ದಾಳಿಗೂ ಏನ್ರಿ ಸಂಬಂಧ ಅನ್ನೋದು ಈಗ ಸಾರ್ವಜನಿಕರು ಪಾಲಿಕೆಯವರಿಗೆ ಕೇಳ್ತಾ ಇರುವಂತಹ ಪ್ರಶ್ನೆ. ಅಧಿಕಾರಿಗಳು ಸುಮ್ಮನೆ ಈ ಪ್ರಕರಣವನ್ನ ಮುಚ್ಚಿ ಹಾಕುವುದಕ್ಕೆ ಈ ರೀತಿ ಹೇಳಿಕೆಗಳನ್ನ ಕೊಡೋದು, ಈ ರೀತಿ ಸಮಜಾಯಿಷಿಗಳನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ನಾಯಿಗಳ ದಾಳಿ ಆಗಿದೆ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳೇ ಇಲ್ಲ ಅಂತ ಪಾಲಿಕೆ ಹೇಳ್ತಾ ಇದೆಯಂತೆ. ಘಟನೆ ಬಗ್ಗೆ ಸಿಸಿಟಿವಿ ದೃಶ್ಯಗಳು ಇಲ್ಲ, ಅದ್ರ ಬಗ್ಗೆ ಸಾಕ್ಷ್ಯಗಳು ಇಲ್ಲ. 6 ತಿಂಗಳ ಹಿಂದಿನ ಕೇಸ್ ರೀತಿಯಲ್ಲೇ ಇದನ್ನು ಕೂಡ ಮುಚ್ಚಿ ಹಾಕುವಂತಹ ಪ್ಲಾನ್ಗೆ ಬಿಬಿಎಂಪಿ ಮುಂದಾಕಿದೆಯಾ ಅನ್ನೋದು ಪ್ರಶ್ನೆ. ಈ ಬಿಬಿಎಂಪಿ ಎಡವಟ್ಟು ಹೆಂಗಿದೆ ಅಂದ್ರೆ, ಈ ಬೀದಿ ನಾಯಿಗಳನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಅದಕ್ಕೆ ಚಿಕನ್ ರೈಸ್ ಭಾಗ್ಯ ಒದಗಿಸ್ತೀವಿ ಅನ್ನುವಂಥ ನಿರ್ಧಾರ. ಸಾರ್ವಜನಿಕರು ಬೀದಿ ನಾಯಿಗಳ ಹಾವಳಿ ಕಡಿಮೆ ಮಾಡಿ ಅದರಿಂದ ಮಕ್ಕಳು ವೃದ್ಧರು ಓಡಾಡಕ್ಕಾಗ್ತಾ ಇಲ್ಲ, ಬೇಕಾಬಿಟ್ಟಿಯಾಗಿ ಅಟ್ಯಾಕ್ಗಳಾಗ್ತಾ ಇದೆ. ಇದರಿಂದ ಸಾವನ್ನಪ್ತಾ ಇರೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಹಂಗ ಮಾತ್ರಕ್ಕೆ ಬೀದಿ ನಾಯಿಗಳನ್ನ ನೀವು ನೋಡ್ಕೊಳ್ಬೇಡಿ ಅಂತ ಅಲ್ಲ, ಬಟ್ ಬೇರೆಡೆ ಸ್ಥಳಾಂತರ ಮಾಡಿ ಸಾರ್ವಜನಿಕ ವಲಯದಿಂದ ಅನ್ನುವಂತಹ ವಿರೋಧ ಇತ್ತು. ಇದರ ಮಧ್ಯೆ ಈ ರೀತಿ ಬೀದಿ ನಾಯಿ ಹಾವಳಿಯಿಂದ ವೃದ್ಧ ಮೃತಪಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹತ್ರ ಸಾಕ್ಷ್ಯಾಧಾರಗಳಿಲ್ಲ. 8 ರಿಂದ 9 ನಾಯಿಗಳ ದಾಳಿ ಕಂಡು ಅಲ್ಲಿನ ಮಹಿಳೆಯರೇ ಗಾಬರಿ ಹಾಕಿದ್ವಿ ಅಂತ ಹೇಳಿದ್ರು ಕೂಡ ಅದನ್ನ ಕೇಳಿಸ್ಕೊಳ್ತಾ ಇಲ್ಲ. ವೃದ್ಧನನ್ನ ರಕ್ಷಣೆ ಮಾಡಿ ಆಂಬ್ಯುಲೆನ್ಸ್ಗೆ ಮಹಿಳೆಯರೇ ಕಳಿಸ್ಕೊಟ್ಟಿದ್ರಂತೆ ಬೀದಿ ನಾಯಿ ದಾಳಿ ಮಾಡಿದ ಬಳಿಕ. ಇಷ್ಟೆಲ್ಲ ಆದ್ರೂ ಕೂಡ ಬಿಬಿಎಂಪಿಗೆ ಮಾತ್ರ ಸಾಕ್ಷ್ಯ ಇಲ್ಲ ಅಂತ ಉತ್ತರ ಕೊಡ್ತಾ ಇದೆ. ಇದಕ್ಕಿಂತ ಸಾಕ್ಷ್ಯಗಳು ಬೇಕಾ ಅನ್ನೋದನ್ನ ಜನ ಪ್ರಶ್ನೆ ಮಾಡ್ತಿದ್ದಾರೆ. ನಾಯಿಗಳು ದಾಳಿ ನಡೆದ ಏರಿಯಾದಲ್ಲಿ ಸಿಸಿಟಿವಿ ಇದೆ. 5 ರಿಂದ 10 ಮೀಟರ್ ಅಂತರದಲ್ಲೇ ಅಂಗಡಿಯ ಸಿಸಿಟಿವಿ ಕೂಡ ಇದೆ. ಬಟ್ ಅದನ್ನ ಪರಿಶೀಲನೆ